ಆಸ್ತಿ ವಿವರ ಸಲ್ಲಿಸದ ಸಚಿವ ಶಾಸಕರ ಪಟ್ಟಿ ರಿಲೀಸ್. ಜನಪ್ರತಿನಿಧಿಗಳಿಗೆ ಲೋಕಾಯುಕ್ತ ಖಡಕ್ ವಾರ್ನಿಂಗ್. ಪ್ರಜಾಸತ್ತಾತ್ಮಕವಾಗಿ ಜವಾಬ್ದಾರಿಯುತವಾಗಿ ಅಧಿಕಾರದಲ್ಲಿರುವಂತಹ ನಾಯಕರು ತಮ್ಮ ಆಸ್ತಿಪಾಸ್ತಿಯ ವಿವರಗಳನ್ನು ಪಾರದರ್ಶಕವಾಗಿ ಲೋಕಾಯುಕ್ತಕ್ಕೆ ನೀಡಬೇಕೆಂಬಂತಹ ನಿಯಮ ಇದೆ. ಸರ್ಕಾರದ ನಿಯಮ ಜನಪ್ರತಿನಿಧಿಗಳೇ ಪಾಲಿಸ್ತಾ ಇಲ್ಲ ಅಂದ್ರೆ ಹೇಗೆ ಹೇಳಿ? ಜನಪ್ರತಿನಿಧಿಗಳೇ ಈ ರೀತಿ ನಿರ್ಲಕ್ಷ್ಯ ತೋರಿದ್ರೆ ಜನಸಾಮಾನ್ಯರಿಗೆ ಕಾನೂನಿನ ಮೇಲೆ ಹೇಗೆ ಗೌರವ ಬರುತ್ತೆ ಹೇಳಿ? ಕೆಲವು ಸಚಿವರು ಹಾಗೆ ಶಾಸಕರು ಆಸ್ತಿ ವಿವರ ಕೊಡದೆ ಬೇಜವಾಬ್ದಾರಿತನದಿಂದ ವರ್ತನೆ ಮಾಡೋದು ನಿಜಕ್ಕೂ ಖಂಡನೀಯ ವಿಚಾರ. ಕರ್ನಾಟಕ ಲೋಕಾಯುಕ್ತ ಕಾಯ್ದೆಯ ಪ್ರಕಾರ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನ ಎಲ್ಲ ಸದಸ್ಯರು ಸೆಕ್ಷನ್ 22 ಹಾಗೆ ಸೆಕ್ಷನ್ 7(1) ಅನ್ವಯ ಶಾಸಕರು, ಸಚಿವರು ಹಾಗೆ ಜನಪ್ರತಿನಿಧಿಗಳು ಪ್ರತಿ ವರ್ಷ ಜೂನ್ 30ರೊಳಗೆ ತಮ್ಮ ಕುಟುಂಬಸ್ಥರ ಆಸ್ತಿ ಹಾಗೆ ಸಾಲದ ಪ್ರಮಾಣಪತ್ರದ ವಿವರಗಳನ್ನು ಸಹ ಕಡ್ಡಾಯವಾಗಿ ಲೋಕಾಯುಕ್ತಕ್ಕೆ ಸಲ್ಲಿಸಬೇಕು. ಲೋಕಾಯುಕ್ತ ನೀಡಿದಂತಹ ಈ ಅವಧಿ ಮುಗಿದ ಬಳಿಕ ಪುನಃ 2 ತಿಂಗಳಲ್ಲಿ ವಿವರ ನೀಡುವುದಕ್ಕೆ ವಿನಾಯಿತಿ ಇರುತ್ತೆ. ಆದರೆ ಕಾಲಮಿತಿ ಹಾಗೆ ವಿನಾಯಿತಿ ಅವಧಿ ಮುಗಿದ್ರೂ ಸಹ ಯಾವುದೇ ಆಸ್ತಿ ವಿವರದ ಮಾಹಿತಿ ನೀಡದೆ ಡೋಂಟ್ ಕೇರ್ ಎಂತಿದ್ದಾರೆ. ರಾಜ್ಯವಾಳುವಂತಹ ನಾಯಕರೇ ಬೇಜವಾಬ್ದಾರಿತನದಿಂದ ನಡೆದುಕೊಂಡ್ರೆ ಹೇಗೆ? ಯಥಾ ರಾಜ್ಯ ತಥಾ ಪ್ರಜಾ ಅನ್ನುವಂತಹ ಮಾತಿಗೆ ಸಾಕ್ಷಿ ಆಗೋದಿಲ್ವಾ? 2024-25ನೇ ಸಾಲಿನಲ್ಲಿ ಆಸ್ತಿ ಮತ್ತು ಋಣ ಬಾಧ್ಯತೆಯ ವಿವರಗಳನ್ನು ಸಲ್ಲಿಸದಂತಹ ಚುನಾಯಿತ ಪ್ರತಿನಿಧಿಗಳ ಪಟ್ಟಿಯನ್ನ ಕರ್ನಾಟಕ ಲೋಕಾಯುಕ್ತ ಬಿಡುಗಡೆ ಮಾಡಿದೆ. ಆಸ್ತಿ ವಿವರ ಸಲ್ಲಿಸದಂತಹ ಶಾಸಕರಿಗೆ ನೋಟಿಸ್ ಕೂಡ ಜಾರಿಗೊಳಿಸಲಾಗಿದೆ. ಗಡುವು ಮುಗಿದ ಬಳಿಕ ಸಚಿವ ಡಿ ಸುಧಾಕರ್, 3 ಶಾಸಕರು ಹಾಗೆ ವಿಧಾನ ಪರಿಷತ್ನ ಸದಸ್ಯರೊಬ್ಬರು ಆಸ್ತಿ ವಿವರವನ್ನ ಸಲ್ಲಿಸಿದ್ದಾರೆ. ಆದರೆ ಇತ್ತೀಚೆಗೆ ನಿಧನರಾದಂತಹ ಬಾಗಲಕೋಟೆ ಶಾಸಕರಾದ HY ಮೇಟಿ ಸಹ ಆಸ್ತಿ ವಿವರಕ್ಕೆ ಸಂಬಂಧಪಟ್ಟಂತಹ ಯಾವುದೇ ದಾಖಲೆಯನ್ನ ನೀಡಿಲ್ಲ ನೋಡಿ. ಲೋಕಾವಾನ್ಗೂ ಸಚಿವರು ಶಾಸಕರು ಡೋಂಟ್ ಕೇರ್. ಆಸ್ತಿ ಘೋಷಣೆಗೆ ಜನಪ್ರತಿನಿಧಿಗಳು ಯಾಕೆ ಹಿಂದೇಟು? ಆಸ್ತಿ ವಿವರ ನೀಡದಂತಹ ನಾಯಕರ ಪಟ್ಟಿಯಲ್ಲಿ ಕಾಂಗ್ರೆಸ್ ಪಕ್ಷದ ಸಚಿವರು, ಶಾಸಕರೇ ಹೆಚ್ಚಾಗಿದ್ದಾರೆ. ಸಚಿವರಾದಂತಹ KH ಮುನಿಯಪ್ಪ, ದಿನೇಶ್ ಗುಂಡೂರಾವ್, ಜಮೀರ್ ಅಹಮದ್ ಖಾನ್ ಹಾಗೆ ಶಾಸಕರಾದಂತಹ ಕನೀಜ್ ಫಾತಿಮಾ, ಶರಣು ಸಲಗರ, ಸಿದ್ದು ಪಾಟೀಲ ಮತ್ತೆ ಸಿಎಂ ಸಿದ್ದರಾಮಯ್ಯ, ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ, ಮುಖ್ಯಮಂತ್ರಿ ರಾಜಕೀಯ ಕಾರ್ಯದರ್ಶಿಯಾದಂತಹ ನಜೀರ್ ಅಹಮದ್ ಇವರೆಲ್ಲ ಸೇರಿ ಪ್ರಮುಖ ನಾಯಕರ ಹೆಸರುಗಳು ಸಹ ಈ ಪಟ್ಟಿಯಲ್ಲಿ ಇದೆ. ಇನ್ನು ಬಿಜೆಪಿ ನಾಯಕರ ಪಟ್ಟಿಯನ್ನ ನೋಡೋದಾದ್ರೆ H ವಿಶ್ವನಾಥ್, MTB ನಾಗರಾಜು ಹಾಗೆ ಜನಾರ್ದನ ರೆಡ್ಡಿ ಕೂಡ ಅವರ ಆಸ್ತಿ ವಿವರಗಳನ್ನ ಲೋಕಾಯುಕ್ತಕ್ಕೆ ಸಲ್ಲಿಸಿಲ್ಲ. ಇತ್ತ JDS ಶಾಸಕಾಂಗ ಪಕ್ಷದ ನಾಯಕರಾದಂತಹ CB ಸುರೇಶ್ ಬಾಬು, ಶಾಸಕರಾದ HD ರೇವಣ್ಣ ಸೇರಿ ಅನೇಕ ಜನಪ್ರತಿನಿಧಿಗಳು ಲೋಕಾಯುಕ್ತ ಪಟ್ಟಿಯಲ್ಲಿದ್ದಾರೆ. ಒಟ್ಟಾರೆ ಹೇಳೋದಾದ್ರೆ 5 ಸಚಿವರು ಸೇರಿ 67 ಶಾಸಕರು ಹಾಗೆ 28 ವಿಧಾನ ಪರಿಷತ್ ಸದಸ್ಯರು ಇದುವರೆಗೂ ಸಹ 2024-25ನೇ ಸಾಲಿನ ಆಸ್ತಿ ವಿವರಗಳನ್ನು ಸಲ್ಲಿಸಿಲ್ಲ. ಅನೇಕ ಬಾರಿ ಲೋಕಾಯುಕ್ತ ವಾರ್ನ್ ಮಾಡಿದ್ರೂ ಸಹ ಕ್ಯಾರೆ ಅಂತಿಲ್ಲ. ಹೀಗಾಗಿ ಲೋಕಾಯುಕ್ತ ಆಸ್ತಿ ವಿವರ ಸಲ್ಲಿಸದಂತಹ ಸಚಿವರ ಹಾಗೆ ಶಾಸಕರ ಹೆಸರುಗಳನ್ನ ಪಟ್ಟಿ ಮಾಡಿ ಬಿಡುಗಡೆ ಮಾಡಿ ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿದೆ. ಪ್ರಸ್ತುತ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ. ಜನಹಿತಕ್ಕಾಗಿ ಪಂಚ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿ ಈಗಾಗಲೇ ವಿಪಕ್ಷಗಳಿಗೆ ಆಹಾರವಾಗಿದೆ. ಇನ್ನು ಈ ಸಮಯದಲ್ಲಿ ನಡುವೆ ಘಟಾನುಘಟಿ ನಾಯಕರೇ ತಮ್ಮ ಆಸ್ತಿ ಮತ್ತು ಸಾಲ ಪತ್ರಗಳನ್ನ ಘೋಷಣೆ ಮಾಡದೆ ಎಡವಿದ್ದಾರೆ. ಮಲ್ಲಿಕಾರ್ಜುನ ಎಂ, ಸ್ಪೀಡ್ ನ್ಯೂಸ್ ಕನ್ನಡ.